ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ನಮ್ಮ ಪ್ರೀತಿಯ ಅಂಧ ಭಕ್ತರಿಗೆ ಏನು ನಮ್ಮ ದೇಶದಲ್ಲಿ ಇತ್ತೀಚಿನ ಒಂದು ಬೆಳವಣಿಗೆ ಅಂದರೆ ಮಹಿಳಾ ಮೀಸಲಾತಿ ಬಗ್ಗೆ ಏನು ಚರ್ಚೆ ನಡೀತಿದೆ, ಇದೊಂದು ಅಸಮಂಜಸದ ಚರ್ಚೆ ಅಂತ ನಾನು ಭಾವಿಸ್ತೀನಿ. ಏಕೆಂದರೆ ಯಾವುದೇ ಒಂದು ಸರ್ಕಾರ ಏನೇ ಒಂದು ಮಂಡಿಸಬೇಕಾದ್ರೆ ಅದರಲ್ಲಿ ನ್ಯಾಯ ರೀತಿಯಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದು, ನ್ಯಾಯಬದ್ಧವಾಗಿರಬೇಕು. ಅವತ್ತಿನ ದಿನ ಮಹಿಳಾ ಮೀಸಲಾತಿ 33%, ಹಾಗೆ ಡಿಲಿಮಿಟೇಷನ್ ಅಂದರೆ 543 ಸಂಸದರಿರ್ತಕ್ಕಂಥದ್ದನ್ನು 850 ಮಾಡಬೇಕಾಗಿದ್ದಂತಹ ಪ್ರೊಸೆಸ್ಸು ಅದು ಕೂಡ, ಹಾಗೆ OBC ಅವರಿಗೂ ಮೀಸಲಾತಿ ಕೊಡಬೇಕಾಗಿ ಈ ಮೂರನ್ನು ಪ್ರಸ್ತಾಪನೆ ಇಟ್ಟಿದ್ದರು. ಅದರಲ್ಲಿ ಸೋಲನ್ನು ಕಂಡಿದರು. ಆ ಸೋಲನ್ನು, ಈ ಮೂರು ವಿಷಯದಲ್ಲಿ ಸೋಲು ಕಂಡಿದ್ದವರು ಇಡೀ ನಮ್ಮ ಭಾರತ ದೇಶದ ಜನಗಳಿಗೆ ಮೂರ್ಖನಾಗಿ ಮಾಡ್ತಾಯಿದ್ದಾರೆ. ಏಕೆಂದರೆ ಕಾಂಗ್ರೆಸ್ನವರು ಮಹಿಳಾ ಮೀಸಲಾತಿಗೆ ವಿರೋಧವಾಗಿ ಮಹಿಳೆಯರಿಗೆ ಅನ್ಯಾಯ ಮಾಡಿದೆ ಅಂತ ಇಡೀ ನಮ್ಮ ಭಾರತ ದೇಶದಲ್ಲಿ ನಮ್ಮ ಪ್ರಧಾನ ಮಂತ್ರಿಯಾದಂತಹ ಮೋದಿಯವರು ಕೂಡ ಭಾಷಣದಲ್ಲಿ ಹೇಳಿದರು. ಹಾಗೆ ನಮ್ಮ ಈ ಕರ್ನಾಟಕದ BJP ಅವರು, ಅವರಂಥ ನಟರು ಯಾರೂ ಇಲ್ಲ. ಅವ್ರಿಗೆ ಗೊತ್ತು ಈ ವಿಧೇಯಕ ಏನಕ್ಕೆ ನಾವು ಸೋಲನ್ನು ಉಂಡಿದ್ದೇವೆ ಅನ್ನೋದನ್ನು ಅವ್ರಿಗೆ ಗೊತ್ತು. ಏನು ಪ್ರತಿಭಟನೆ ಮಾಡ್ತಿದ್ದಾರೆ, ಮಹಿಳೆಯರಿಗೆ ಅನ್ಯಾಯ ಮಾಡಿಬಿಟ್ರು, ಆ ಥರ ಆಗೋಯ್ತು, ಈ ಥರ ಆಗೋಯ್ತು. ಸರ್, ಜನರು ಮೂರ್ಖರಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ನಿಮ್ಮ ನಾಟಕ, ಕಪಟಿ ನಾಟಕಗಳು, ಸುಳ್ಳುಗಳು ಸಾಕು. ಇನ್ನು ನಿಮ್ಮ ಒಂದು ಬೂಟಾಟಿಕೆಯ ನಾಟಕಗಳು. ನಮ್ಮ ಕರ್ನಾಟಕದ BJP ಅವರಿಗೆ ಏನಂದರೂ ಏನೂ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಮೊನ್ನೆ ತೇಜಸ್ವಿ ಸೂರ್ಯ ಅವರು ತೆಲಂಗಾಣ, ಆಂಧ್ರನ ಒಂದು ಇಂಡಿಯಾ ಪಾಕಿಸ್ತಾನಿಗೆ ಹೋಲಿಸಿ ಚೀಮಾರಿ ಹಾಕ್ಸ್ಕೊಂಡ್ರು. ಹಾಗೆ ತಮಿಳ್ನಾಡು ಒಂದು ಭಾಷಾ ಅವರ ಪರವಾಗಿ ಇದು ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರ ಕಡೆನೂ ಒಂದು ಚೀಮಾರಿ ಹಾಕ್ಸ್ಕೊಂಡ್ರು. ಇಡೀ ತಮಿಳ್ನಾಡು, ಕರ್ನಾಟಕ, UP, ಗುಜರಾತ್, ಇದೆಲ್ಲ ಇಡೀ ಇಂಡಿಯಾ ನಮಗೆಲ್ಲರೂ ಬೇಕಾಗಿದೆ. ಡಿಲಿಮಿಟೇಷನ್ ಪ್ರೊಸೆಸ್ ಮಾಡಿದ್ರೆ ನಮ್ಮ ದಕ್ಷಿಣ ರಾಜ್ಯಗಳಿಗೆ ಮಾನ್ಯತೆ ಸಿಗಲ್ಲ. DMK ಸ್ಟಾಲಿನ್ ಅವರು ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ಮಾಡಿದ್ರು. ಇಡೀ ನಮ್ಮ ದೇಶಕ್ಕೆ ಎಲ್ಲರಿಗೂ ಗೊತ್ತು. ನಮ್ಮ BJP ಅವರಿಗೆ ಅಧಿಕಾರ ದಾಹ. 28 ಇದ್ದಿದ್ದು ಇವಾಗ 40 ಆಗುತ್ತೆ. ಯಾಕಂದರೆ ಅವರ ಮಕ್ಕಳನ್ನ, ದೇವೇಗೌಡವ್ರ ಮೊಮ್ಮಕ್ಕಳನ್ನ ಎಲ್ಲ ನಿಲ್ಲಿಸ್ಕೊಬೋದಲ್ಲ. ಸಾಕು. ಒಬ್ಬ MP ಮಹಿಳೆಯರಿಗೆ ಎಷ್ಟು ಅವಮಾನ ಆಗಿದೆ ಅಂತ ಇಡೀ ಭಾರತ ದೇಶ ನೋಡಿದೆ, ಇಡೀ ಪ್ರಪಂಚ ನೋಡಿದೆ. ನೀವು ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇದೆಯೇನ್ರಿ BJP ಅವರೇ? ಅಂಧ ಭಕ್ತರೇ, ತಿಳ್ಕೊಳ್ಳಿ. ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಮೊದಲ ಮಹಿಳಾ ಪ್ರಧಾನಿ ಮಂತ್ರಿ ಆದವರು ಇಂದಿರಾ ಗಾಂಧಿ ಅವರು. ಇದೇ ಕಾಂಗ್ರೆಸ್ನ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಆಗಿದ್ದವರು ಕೂಡ ಇದೇ ಕಾಂಗ್ರೆಸ್ನಲ್ಲಿದ್ದವರು. ಪ್ರತಿಭಾ ಪಾಟೀಲ್ ಅವರು ಲೋಕಸಭಾ ಸ್ಪೀಕರ್ ಕೂಡ ನಮ್ಮ ಕಾಂಗ್ರೆಸ್ನಲ್ಲೇ ಆಗಿರ್ತಕ್ಕಂಥವ್ರು. ಮೀರಾ ಕುಮಾರಿ ಅವರು. ಅವ್ರಿಗೆ ನೀವು ಮಹಿಳಾ ಮೀಸಲಾತಿ ವಿರೋಧ ಮಾಡ್ತಾರೆ, ಅಂಥವ್ರು ಇಂಥವ್ರು ಅಂತ ಹೇಳೋದಕ್ಕೆ ನಾಚಿಕೆ ಆಗಲ್ವೇನ್ರಿ ನಿಮಗೆ? ಇನ್ನು ಡಿಲಿಮಿಟೇಷನ್ ಪ್ರೊಸೆಸ್ಸಲ್ಲಿ ಎಷ್ಟು ನಮ್ಮ ದಕ್ಷಿಣ ರಾಜ್ಯಗಳಿಗೆ ಎಷ್ಟು ಅನ್ಯಾಯ ಆಗ್ತೈತೆ ನಿಮಗೆ ಗೊತ್ತಾ? ಎಷ್ಟು ಆಗ್ತಿತ್ತು ಗೊತ್ತಾ? ಇದೇನಾದರೂ ಇಂಪ್ಲಿಮೆಂಟ್ ಆಗಿ 50 ವರ್ಷ ಆದ್ರೂ ಉತ್ತರ ಭಾರತವ್ರಿಗೆ ನಾವು ಸಲಾಮ್ ಮಾಡ್ಕೊಂಡು ಕೂತ್ಕೊಬೇಕಾಗಿತ್ತು. ಇದ್ರ ಬಗ್ಗೆ ಏನಾದರೂ ನಿಮಗೆ ಗೊತ್ತೇನ್ರಿ? ಸುಮ್ಮನೆ ಬಂದುಬಿಡ್ತಾರೆ, ಪ್ರತಿಭಟನೆ ಮಾಡ್ತಾರೆ.
ಮೊನ್ನೆನೂ ಕೂಡ ಅವ್ರು ಸೋಲ್ತಾರೆ ಅಂತ ಗೊತ್ತಿದ್ದೂ ಮೊದಲೇ ಪಾಂಪ್ಲೆಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಮುಂದೆ ಪ್ರತಿಭಟನೆಗೆ ರೆಡಿಯಾಗಿದ್ದಾರೆ. ಸಾಕು ನಿಮ್ಮ ಒಂದು ಬುಟ್ಟಾಟಿಕೆ, ನಿಮ್ಮ ಜುಮ್ಲಾ, A+5, B² ಈ ಥರ ಮಾಡೋದನ್ನು ಬಿಟ್ಟುಬಿಡ್ರಿ. ಇವಾಗ ಒಂದು ಭಾಷಣ ಬಂದಾಗ ಒಂದು ಗತ್ತಿತ್ತು. ಏನು ಇವಾಗ ಬಂದರೆ ಏನು ನಿಮ್ಮ ರೋಡಲ್ಲಿ ತಟ್ಟೆ ಇಟ್ಕೊಂಡು ಹೊಡಿಬೇಕೇನ್ರಿ? ಸಾಕು. ಇನ್ನು ಎಷ್ಟು GDPಯಲ್ಲಿ ಎಷ್ಟನೇ ಸ್ಥಾನದಲ್ಲಿ ಬಂದಿದ್ದೀರಿ? ಹೇಳ್ತಾ ಹೋದರೆ ತುಂಬ ಇದಿದೆ. 2014ರಿಂದ ನೀವು ಅಂಧಭಕ್ತರಾದವರು, ಹಿಂದೂಗಳಾಗಿರೋರು. ನಾವು ಹುಟ್ಟಿದಾಗಿಂದ ಹಿಂದೂಗಳು. ನಮ್ಮಲ್ಲಿ ಎಲ್ಲರೂ ಚೆನ್ನಾಗಿರಬೇಕು. ನಮ್ಮ ಭಾರತ ದೇಶ ಎಲ್ಲರಿಗೂ ಸೇರಿದ್ದು, ಯಾರು ಆಕ್ರಮಿಸ್ಕೊಳೋದಿಲ್ಲ. ಇಷ್ಟು ದಿನ ಹಿಂದೂ ಮುಸ್ಲಿಂ ಅಂತ ಹೇಳಿದ್ದಾಯಿತು, ಇವಾಗ ಮಹಿಳೆಯರನ್ನ ಮುಂದೆ ಇಟ್ಕೊಂಡು ಗೆಲ್ಲುವಂಥ ಪರಿಸ್ಥಿತಿ ನಿಮಗೆ ಬಂತಲ್ರಿ. ಓಟ್ ಚೋರಿ, ನಮಗಿದ್ದ ಒಂದು ಅಧಿಕಾರನೂ ಅದನ್ನು ನ್ಯಾಯವಾಗಿ ನೀವು ಇದು ಮಾಡಿಲ್ಲಲ್ರಿ. ಅಂಧಭಕ್ತರೇ, BJP ಅವರೇ, ಉತ್ತರ ಕೊಡ್ರಿ. ಮಾತೆದ್ರೆ ಪ್ರತಿಭಟನೆ ಮಾಡ್ತೀರಾ? ನಾಚಿಕೆ ಆಗಬೇಕು ನಿಮ್ಮಂಥವ್ರಿಗೆ. ಇಡೀ ಭಾರತ ದೇಶ ಜನರನ್ನ ಮೂರ್ಖರು ಅಂದ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಮ ಒಂದು ಬೂಟಾಟಿಕೆ ಎಲ್ಲ ನಿಮಗೊಂದು ಕಾಲ ಸನ್ನಿಹಿತ ಬಂದಿದೆ. ಸಾಕು ನಿಮ್ಮ ಒಂದು ಬೂಟಾಟಿಕೆ. ಎಪ್ಸ್ಟೈನ್ ಫೈನಲ್ಲಿ ನಿಮ್ಮ ಪ್ರಧಾನಿ ಮಂತ್ರಿಯವರ ಹೆಸರಿದೆ. ಎಲ್ರಿ RSS ಅವರು ಎಲ್ಲೋದ್ರು? ಜನಗಳಿಗೆ ಸಿಲಿಂಡ್ರ್ ಇಲ್ಲ, ಬನ್ನಿ. ಏನು 100 ವರ್ಷ ಸಂಭ್ರಮ ಆಚರಣೆ ಮಾಡಿಬಿಟ್ರೆ ಇವಾಗ ಕಷ್ಟದಲ್ಲೇ ಇದ್ದಾರೆ ಜನ. ಅದ್ರ ಬಗ್ಗೆ ಮಾತಾಡ್ರಿ. ಮಹಿಳಾ ಮೀಸಲಾತಿ ಕಾಂಗ್ರೆಸ್ ಅವ್ರು ಹಂಗೆ ಮಾಡಿಬಿಟ್ರು, ಕಾಂಗ್ರೆಸ್ ಅವ್ರು ಹಿಂಗೆ ಮಾಡಿದ್ರು, ನೆಹರು ಹಂಗೆ ಮಾಡಿದ್ರು, ಬರೀ ಇಂಥದ್ದೇ. ದಯವಿಟ್ಟು ಜನಗಳೇ, ಮುಂದಿನ ಲೋಕಸಭಾ ಚುನಾವಣೆ ನಾವು ಒಳ್ಳೆಯ ವ್ಯಕ್ತಿನ, ಒಳ್ಳೆಯ ಪಕ್ಷನ ಆಯ್ಕೆ ಮಾಡೋಣ. ಸಾಕು ಇಂಥ ಬೂಟಾಟಿಕೆ, ಇಂಥ ಜುಮ್ಲಾ. ಇಂಥ ಜುಮ್ಲಾ ಸರ್ಕಾರ ನಮಗೆ ಬೇಕಾಗಿಲ್ಲ. ಇಂಥ ಸುಳ್ಳು ಸರ್ಕಾರ, ಪ್ರತಿ ಹೆಜ್ಜೆಯಲ್ಲಿ ಇಷ್ಟು ಸುಳ್ಳು, ಓಪನ್ನಾಗಿ ಸುಳ್ಳು ಹೇಳ್ತಿದ್ದೀರಲ್ರಿ. ನಮ್ಮ ಕರ್ನಾಟಕ ರಾಜ್ಯದ BJP ನಾಯಕರುಗಳು ಅವ್ರು ಕುಣಿದಂಗೆ ಕುಣಿತಾವ್ರೆ. ಯಾವ ರಾಜ್ಯದಲ್ಲೂ ಮಹಿಳಾ ಮೀಸಲಾತಿ ಬಗ್ಗೆ ಪ್ರತಿಭಟನೆ ಇಲ್ಲ, ನಮ್ಮ ಕರ್ನಾಟಕದಲ್ಲೇ ಆಗುತ್ತೆ. ಇನ್ನಾದರೂ ಅಂಧಭಕ್ತರೇ ಯೋಚನೆ ಮಾಡಿ. ಧರ್ಮದ ಆಧಾರದ ಮೇಲೆ ರಾಜಕೀಯ ಮಾಡೋರನ್ನ ನಂಬೇಡಿ. ನಮ್ಮ ಸಂವಿಧಾನ ಏನಿದೆಯೋ, ಡೆಮೋಕ್ರಸಿ ಯಾವುದಿದೆಯೋ, ಎಲ್ಲರಿಗೂ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರಿಗೂ ಸೇರಿದ್ದು. ಇದು ಕೇವಲ ಹಿಂದೂ ರಾಷ್ಟ್ರ ಅಲ್ಲ, ಎಲ್ಲರೂ ಸೇರಿರೋದು. ಎಲ್ಲ ಸೇರಿ ನಾವು ಸ್ವಾತಂತ್ರ್ಯವನ್ನು ಗೆಲ್ಲಿಸಿದ್ವಿ. ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲರೂ ಚೆನ್ನಾಗಿರಬೇಕು. ಇಂಥ ಧರ್ಮದ ಆಧಾರದಲ್ಲಿ ಮಾಡ್ತಕ್ಕಂಥ ರಾಜಕೀಯ ನಮಗೆ ಬೇಡ.